ಶಂಕರ, ನಿನ್ನ ಆಗಮನಕ್ಕೆ ಕಾರಣಗಳು ಹಲವಾದರು. ಕೆಲವನ್ನು ಎಲ್ಲರೂ ಊಹಿಸಬಲ್ಲದ್ದಾಗಿದೆ. ಆ ನೆಲೆಯಲ್ಲೇ ನಾನು ಅವಲೋಕನ ಮಾಡಿ ಹೇಳುವುದಾದರೆ, ಎಲ್ಲಾ ದೇವತೆಗಳಿಗೂ ಅಥವಾ ದೇವಾಧಿಪತಿಗೆ ಇರುವಂತಹ ಭಯ ಒಂದು, ಕೆಳಗಿನವರು ಮೇಲೆ ಬಂದಾಗ ಆಗುವಂತಹ ಭಯ. ಬಹಳ ಅಧೋಲೋಕದಲ್ಲಿ ಚತುರ್ದಶ ಭುವನಗಳಲ್ಲಿ ಕೊನೆಯ ಲೋಕವಾದಂತಹ ಪಾತಾಳ, ಆ ಪಾತಾಳದ ಅಧಿಪತಿಗಳಾದಂತಹ ನಿಮ್ಮ ದಾಯಾದಿಗಳು, ದೈತ್ಯರು, ದಾನವರು ಒಮ್ಮಿಂದೊಮ್ಮೆಗೆ ದೇವಲೋಕವನ್ನು ಆವರಿಸಿಕೊಂಡಾಗ ಪಲ್ಲಟ ಆಗ್ತದೆ. ಆಗ ಸ್ಥಾನ ಬಿಡುವಂತಹ ನೀವು ಆ ಸ್ಥಾನದ ಭದ್ರತೆಗಾಗಿ ನಮ್ಮಂಥವರನ್ನೆಲ್ಲ ಬಂದು ಸಂಧಿಸುವಂತಹ ವಿಧಾನ ಇದೆ. ಪ್ರಾಯ ಅದೇ ಇರಬಹುದಾ? ಅದಲ್ಲದೆ ಇದ್ರೆ ಸುರರೆಲ್ಲ ಮೈತ್ರಿಯೊಳು. ಈ ಮೈತ್ರಿ ಎನ್ನುವುದು ಒಂದು ವಿಶಿಷ್ಟವಾದಂತಹ ಭಾವ. ಯಾಕೆ ಹಾಗೆ? ಈ ರಾಜನೀತಿಯೇ ಹಾಗೆ. ಯಾವ ಕಾಲದಲ್ಲಿ ಯಾರ ಜೊತೆಗೆ ಹೇಗೆ ಮೈತ್ರಿ ಆಗ್ತದೆ ಅಂತ ಅವರಿಗೂ ಗೊತ್ತಾಗುವುದಿಲ್ಲ. ಆದ್ರೆ ಮೈತ್ರಿ ಆಗ್ತದೆ. ಆದ ಮೈತ್ರಿ ಎಷ್ಟು ದಿನ ಇರ್ತದೆ ಮಾಡಿಕೊಂಡವರಿಗೂ ಗೊತ್ತಿರುವುದಿಲ್ಲ. ಇದು ಸತ್ಯ. ಆದ್ದರಿಂದ ಆ ಮೈತ್ರಿಗೊಳಗಾದಂತಹ ಈ ಒಕ್ಕೂಟ ವ್ಯವಸ್ಥೆ ಅಲ್ಲೇನಾದ್ರೂ ಆಯ್ತೇನೋ ಅವಸ್ಥೆ? ಖಂಡಿತ ಇಲ್ಲಪ್ಪ ಅಲ್ವಾ? ಇದೆರಡೂ ಅಲ್ಲ ಅಂತಾದ್ರೆ ಏನು ಬಲವಾದ ಕಾರಣವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳಬೇಕು. ಕೇಳಬೇಕು. ಅಂತರಾತ್ಮಕನೇ ಅಂತರಾತ್ಮಕ ನೀನು ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಪುರ ಕೊಯ್ದು ನಿನ್ನನು ಪುರ ಕೊಯ್ದು ಶಾಂತ ರಸಭಾವದಿಂದ ಉಪಚರಿಸಿ ಪುರ ಕೊಯ್ದು ಶಾಂತ ರಸಭಾವದಿಂದ ಉಪಚರಿಸಿ ನಿನ್ನ ಕರುಣಾಮೃತವ ಕುಡಿದು ನಲಿದು ನಂತರವು ನಿನಗೆ ತೃಪ್ತಿಯ ಪಡಿಸಿ ನಿನಗೆ ತೃಪ್ತಿಯ ಪಡಿಸಿ ನಾಕಕ್ಕೆ ನಿರಂತರವು ನಿರ್ಭಯವ ಹೊಂದಿಸುತ್ತ ನಮಗೆ ತದನಂತರವು ಸಂತದವ ನೀಯಲ್ಕೆ ಕೊಂಡೊಯ್ಯುವ ಕಾರ್ಯ ಎನ್ನಲೆಂದ ನಭವ ತಪ್ಪಲ್ಲ, ಸರಿಯಾಗಿ. ಯಾಕೆಂದರೆ ದಾನವರೆಲ್ಲ ಬಂದಾಗ ನಿನ್ನಲ್ಲಿಯೇ ತಾನೇ ಬಂದಿದ್ದು. ನನ್ನಲ್ಲಿ ಅಂತ ಅಲ್ಲ, ನನ್ನಲ್ಲಿಯೂ ಬಂದಿದ್ದೀರಿ. ನಿನ್ನಲ್ಲಿಯೂ ಬಂದಿದ್ದೇವಲ್ಲ. ಆದರೆ ಇಂದು ಅದಾವ ಚಿಂತೆಯೂ ನಮಗಿಲ್ಲ. ಅದು ಅರ್ಥ ಆಯಿತು. ಹಾಗಾಗಿ ಮನಸ್ಸಿನ ಎಲ್ಲ ಆವರಣಗಳ ಕನ್ನಡಿ ಎನ್ನುವುದೇ ಮುಖ. ಆ ಮುಖ ಕಮಲ ಅರಳಿ ನಿಂತಿದೆ ಅಂತ ಆದ್ರೆ ಸೂರ್ಯನ ಪ್ರಖರ ಪ್ರಭೆ ಅದರ ಮೇಲೆ ಬೀಳಲಿಲ್ಲ ಅಂತ ಅರ್ಥ. ಆದರೂ ತಾರ್ಕಿಕವಾದಂತಹ ಒಂದು ನಿಬಂಧನೆ, ಒಂದು ವ್ಯವಹಾರ, ಆ ವ್ಯವಹಾರದ ಉಪಕ್ರಮದಲ್ಲಿ ಪರಿಧಿಯಲ್ಲಿ ನಾವು ವ್ಯವಹರಿಸುವುದಿದ್ರೆ ಹೀಗ ಅಲ್ಲ ಹಾಗೋ ಹಾಗೇ ಪ್ರಶ್ನೆಯ ಮಾರ್ಗ. ಹಾಗಾಗಿ ದುರುಳರ ಭಯ ಇಲ್ಲ, ದುರುಳರ ಭಯ ಖಂಡಿತ ಇಲ್ಲ. ಎಲ್ಲರೂ ನಾವು ಶಾಂತವಾಗಿ ಸಂತೋಷದಿಂದ ಇದ್ದೇವೆ. ಈ ಸಮಯದಲ್ಲಿ ನಿನ್ನನ್ನ ನನ್ನ ಸ್ವರ್ಗದವರೆಗೆ ಕರೆದುಕೊಂಡು ಹೋಗಿ ಉಪಚರಿಸಿ ತನ್ಮೂಲಕ ಧನ್ಯತೆಯನ್ನ ಹೊಂದಬೇಕು. ಸ್ವರ್ಗದಲ್ಲಿರುವವರಿಗೆಲ್ಲರಿಗೂ ನಿನ್ನ ದರ್ಶನ ಭಾಗ್ಯವನ್ನ ಕರುಣಿಸಬೇಕು ಎನ್ನುವಂತಹ ಕಾಂಕ್ಷೆಯಿಂದಲೇ, ಆದ್ದರಿಂದಲೇ ನೀನು ಒತ್ತಿ ಹೇಳುವುದು ಶಾಂತನಾದಂತಹ ಶಿವನನ್ನು ಕರೆಸಿಕೊಳ್ಳುವುದಕ್ಕಾಗಿ. ಹೌದಪ್ಪ, ಶಿವ ಎನ್ನುವ ಅರ್ಥವನ್ನು ವ್ಯಾಖ್ಯಾನಿಸಿದರೆ ಶಿವಂ ಶಾಂತಂ ಅದು ತಾರ್ಕಿಕರಿಗೆ ಮಾತ್ರ ಗೊತ್ತು, ಜಿಜ್ಞಾಸು ಜ್ಞಾನಿಗಳಿಗೆ ಮಾತ್ರ ಗೊತ್ತು. ಆದ್ರೆ ಲೌಕಿಕರನ್ನು ಕೇಳು,
ಅವನೆಂಥದ್ದು ಶಿವನ ಹಾಗಿದ್ದಾನೆ. ಅಂದ್ರೆ ಶಾಂತತೆಯ ಮುದ್ರೆಯನ್ನು ಅನುಭವಿಸಿ ಹೇಳುವುದಲ್ಲ, ವ್ಯಗ್ರನಾಗಿದ್ದಾನೆ. ಹರ ಅಂದರೆ ರುದ್ರಸ್ವರೂಪವನ್ನೇ ಆರೋಪಿಸುವಂತಹ ಹಲವು ಜೀವಿಗಳು ಈ ಎಲ್ಲ ಜೀವಲೋಕದಲ್ಲಿ ವ್ಯಾಪ್ತವಾಗಿದ್ದಾರೆ. ಆದರೂ ನೀನು ಆ ಶಬ್ದವನ್ನು ಒತ್ತಿ ಹೇಳುವಾಗ ಶಾಂತರಸಪೂರ್ಣನಾದಂತಹ ಶಿವನನ್ನು ನನ್ನ ಲೋಕಕ್ಕೆ, ಸ್ವರ್ಗಲೋಕಕ್ಕೆ ಕರೆದೊಯ್ಯುವ ಬಯಕೆ ನನಗಾಯಿತು. ಹೌದು, ಅದರ ಹಿನ್ನೆಲೆಯ ಮರ್ಮ ನನಗೆ ಅರ್ಥ ಆಯ್ತಪ್ಪ. ಉನ್ನತ್ಯರ್ಥೇ ನತಿಹಿ. ನಾವು ಯಾರಿಗಾದರೂ ತಲೆ ಬಾಗುತ್ತೇವೆ ಅಂದ್ರೆ ಅರ್ಥ ಏನು? ಅವನನ್ನು ಮೀರಿ ತಲೆ ಎತ್ತುವಂತಹ ಉನ್ನತಿ ನಮಗೆ ಲಭ್ಯವಾಗಲಿ ಎನ್ನುವುದೇ ಕಾರಣ. ಅದಲ್ಲದೆ ಇದ್ರೆ ಯಾರಲ್ಲಿಯೂ ನತಿ ಎನ್ನುವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನತಿಯ ಪದಪ್ರಯೋಗವೇ ಹಾಗೆ, ಉನ್ನತ್ಯರ್ಥೇ ನತಿ. ಉನ್ನತಿಗಾಗಿಯೇ ತಲೆ ಬಾಗಿಸುವುದು, ಬೆಳೆದು ನಿಲ್ಲಬೇಕು. ಆದ್ದರಿಂದಲೇ ಅಣುವಾಗಬೇಕು, ಕುಬ್ಜನಾಗಬೇಕು. ಹೌದು, ಆದರೂ ಇದುವರೆಗೂ ಅಭವ ಸ್ವರ್ಗಕ್ಕೆ ಬರಲಿಲ್ಲ, ಅಲ್ಲಿ ಆಕ್ಷೇಪ ಕಾಣಿಸಲಿಲ್ಲ ನನಗೆ. ನಾವೆಲ್ಲ ಹೀಗೆ ಎಲ್ಲಿ ಏನುಂಟು ಅಂತ ಹುಡುಕಿ ನೋಡಿ ತಿಳಿದು ಅಳೆದು ಆಮೇಲೆ ಸರಿಯೋ ತಪ್ಪೋ ನಿರ್ಧಾರಕ್ಕೆ ಬರುವಂಥದ್ದು. ಇದೇ ನಮ್ಮ ಜೀವಿಕೆ. ಆದ್ದರಿಂದಲೇ ಉನ್ನತವಾದಂತಹ ಯಾರಿಗೂ ಬೇಡದ ಈ ಹಿಮಗಿರಿ ನಮಗೆ ಆಶ್ರಯ ಸ್ಥಾನ ಅಲ್ವಾ? ಯಾರು ಇಲ್ಲಿಗೆ ಬರುವುದಿಲ್ಲ, ಬಂದರೂ ಹೆಚ್ಚೊತ್ತಿರುವುದಿಲ್ಲ, ಇದ್ದರೂ ಯಥಾರ್ಥ ಸ್ವರೂಪದಲ್ಲಿ ಇರ್ಲಿಕ್ಕಾಗುವುದಿಲ್ಲ. ಅಂತಹ ವಿಶಿಷ್ಟವಾದಂತಹ ಸ್ಥಾನ ಯಾರಿಗೂ ಬೇಡದಿರುವುದೆಲ್ಲ ನಮಗಿರಲಿ, ಅದುವೇ ಶಿವಸ್ವರೂಪ. ಯಾವುದು ಯಾರಿಗೆ ಬೇಡ ಎನ್ನುವ ತಿರಸ್ಕಾರ ಬರ್ತದೋ ಅದು ಶಿವಸ್ವರೂಪವಾಗಿ ಶಿವನಲ್ಲಿರಲಿ, ಆಗ ಮಂಗಳತೆಯ ಅನುಭೂತಿ ಎಲ್ಲರಿಗೂ ಉಂಟಾಗಲಿಕ್ಕೆ ಸಾಧ್ಯ ಉಂಟು. ಹಾಗೆ ಲೌಕಿಕದ ಮೋಹಕ್ಕೆ ಒಳಗಾದವರು ಈ ಲೋಕದಲ್ಲಿರುವ ಮಿಥ್ಯೆಗಳೆಲ್ಲವೂ ಸತ್ಯ ಎಂದು ಭ್ರಮಿಸುತ್ತಾ ಅದನ್ನೇ ಒಪ್ಪಿಕೊಂಡು ಅದರ ಜೊತೆಯಲ್ಲಿಯೇ ನಾವು ನಮ್ಮ ಸತ್ಯವನ್ನು ಮರೆತು ಹೋಗ್ತೇವೆ. ಹಾಗಾಗಬಾರದು ಅಂತಾದರೆ ಅದಕ್ಕೆ ಶಿವಸ್ವರೂಪವನ್ನು ನೋಡಬೇಕು. ನೀನು ಇಲ್ಲಿಗೆ ಬಂದಿದ್ದಿ ಅಂತಾದರೆ ನಿನ್ನ ಆಂತರ್ಯದಲ್ಲಿ ಶಿವಸ್ವರೂಪ ಬೆಳೆದು ನಿಂತಿದೆ ಅಂತ ಅರ್ಥ. ಆದ್ದರಿಂದ ಎಲ್ಲ ಇಂದ್ರ ಮೆಚ್ಚಿದೆ ಎಂದು ಮಾಡಿದ ಪುರಂದರ ಎಂದು ಮಾಡಿದ ಪುರಂದರನ, ಎಂದು ಮಾಡಿದ ಪುರಂದರನ ಆನಂದದ್ಯೂ ತಳ್ಕಿಸಿ ಸದಾಶಿವ, ನಂದದ್ಯೂ ತಳ್ಕಿಸಿ ಸದಾಶಿವ. ಇಂದು ಮೆಚ್ಚಿದೆ, ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಚಂದವಾಯಿತು. ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಚಂದವಾಯಿತು. ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಚಂದವಾಯಿತು. ಮಹೇಂದ್ರ, ಪರಮೇಶ್ವರ, ಮೆಚ್ಚಿದೆನಯ್ಯ. ಯಥಾರ್ಥ ಭಕ್ತಿಯನ್ನು ನೀನು ತೋರ್ಪಡಿಸಿದ್ದಿ. ಕೇವಲ ಪರಮೇಶ್ವರನನ್ನು ಕರೆಯಬೇಕು, ಅವನ ಸನ್ನಿಧಾನ ಬೇಕು, ಹೀಗೆ ಭಾವಿಸುವವರು ಎಷ್ಟೋ ಜನ ಇದ್ದಾರೆ. ಆದರೆ ಆಂತರ್ಯದ ಭಕ್ತಿಯನ್ನು ಪ್ರಕಟಿಸುತ್ತಾ ನೀನು ಬರಬೇಕಯ್ಯ ಅಭವನೇ ಅಂತ ಹೇಳುವಾಗ ಇದು ಅಂತರಂಗದ ಧ್ವನಿಯೇ ಆಗಿರಬೇಕು. ಅದಲ್ಲದೆ ಇದ್ರೆ ಮೇಲ್ನೋಟದ ಧ್ವನಿ ಆಗಿದ್ರೆ ಅದು ನಮ್ಮನ್ನು ತಲುಪುವುದೇ ಇಲ್ಲ. ಆದ್ದರಿಂದಲೇ ಹಲವರು ಹೇಳ್ತಾರೆ ಶಿವನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಅಂತ. ಶಿವನ ಕೋಪಕ್ಕೆ ಅವಗ್ರಹಕ್ಕೆ ತುತ್ತಾಗುವುದು ಅಷ್ಟೇ ಸುಲಭ ಅಂತ ಮರೀತಾರೆ. ಅದಾಗಬಾರದು ಅಂತಾದ್ರೆ ನಿನ್ನನ್ನು ನೋಡಿ ಒಂದು ಪರಿಪಾಠವನ್ನು ಎಲ್ಲರೂ ಕಲಿತುಕೊಂಡ್ರೆ ಒಳ್ಳೆಯದು. ಆದ್ದರಿಂದ ದೇವಾಧಿಪತಿಯೇ ಸ ಗಣನಾಗಿ ನಿನ್ನ ಎಲ್ಲ ಪರಿವಾರ ಸಹಿತನಾಗಿ ಬಂದು ಮಣಿದಿದ್ದಿ. ನನ್ನ ಲೋಕಕ್ಕೆ
ವಿರಾಗಿಯಾದಂತಹ ಶಿವ ಬರಬೇಕು ಎನ್ನುವ ಅಪೇಕ್ಷೆಯನ್ನು ಮುಂದಿರಿಸಿದ್ದಿ. ಮೆಚ್ಚಿದೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಕೋರಿಕೆಯನ್ನು ಒಪ್ಪಿದೆ. ಹೌದಾ? ಆದರೆ ನಿನ್ನ ಜೊತೆಯಲ್ಲಿ ಬರ್ಲಿಕ್ಕಾಗುವುದಿಲ್ಲ. ಅಂದರೆ ನಮಗೆ ನಮ್ಮದೇ ಆದ ನಿಬಂಧನೆಗಳುಂಟು. ಯಾವಾಗ ಬರಬೇಕು, ಹೇಗೆ ಬರಬೇಕು, ಎಲ್ಲಿ ನಿನ್ನನ್ನು ಸಂಧಿಸಬೇಕು, ಇದನ್ನೆಲ್ಲ ನಿರ್ಧರಿಸುವುದು ಯಾರು? ಬೇರೆಯವರಲ್ಲ. ನಮ್ಮ ಪಾತೃತ್ವವೇ ಹಾಗೆ. ನಾವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡುವುದು ನಾವು ಮಾತ್ರವೇ. ವ್ಯಕ್ತಿಯಾದವನು ಜೀವಲೋಕವನ್ನು ಪ್ರವೇಶ ಮಾಡಿದ ಮೇಲೆ ಹೀಗೆ ಇದ್ರೆ ಚಂದ. ಆದ್ದರಿಂದಲೇ ನಾನು ಯಾವಾಗ ಬರಬೇಕು ಎನ್ನುವುದನ್ನು ನಿರ್ಧರಿಸ್ತೇನೆ. ನಿಶ್ಚಿಂತೆಯಿಂದ ಸಾಕು. ವೃತ್ರವೈರಿಯ ಕಳುಹಿಸುತ್ತಲ ವೃತ್ರವೈರಿಯ ಕಳುಹಿಸುತ್ತಲ ಕೃತ್ಯವಾಸನು ಯೋಚಿಸುತ್ತ ಕೃತ್ಯವಾಸನು ಯೋಚಿಸಿದನು. ಪತ್ನಿ ಸುತ್ತರೆಂದೆನುವ ಮೋಹದಿ, ಪತ್ನಿ ಸುತ್ತರೆಂದೆನುವ ಮೋಹದಿ ವ್ಯರ್ಥನಾನು. ಪತ್ನಿ ಸುತ್ತರೆಂದೆನುವ ಮೋಹದಿ ವ್ಯರ್ಥನಾನು. ಮೋಹ ಹೆಚ್ಚಾಯಿತು. ಪ್ರಾಪಂಚಿಕರಿಗಲ್ಲ, ನಮಗೆ ಮೋಹ ಹೆಚ್ಚಾಯಿತು. ಯಾಕೆ ಹೀಗೆ? ಹೌದು, ಯಾವಾಗಲೂ ನಿರ್ಲಿಪ್ತ ಭಾವವನ್ನು ತಳೆದ ಜ್ಞಾನೇಶ್ವರ ಸದಾಶಿವ ಇಂದು ಇರುವ ಬಗೆ ಹೇಗೆ? ನನ್ನ ಪತ್ನಿ, ನನ್ನ ಸುತ, ನನ್ನ ಭೃತ್ಯರು, ನನ್ನ ಗಣಗಳು, ಆ ನೆಲೆಯಲ್ಲಿ ತಾಂಡವವೇ ನನ್ನ ಧರ್ಮ ಎನ್ನುವ ಹಾಗೆ ನಾನು ಎಲ್ಲವನ್ನೂ ಮರೆಯುತ್ತಾ ಬಂದೆ. ಆದ್ದರಿಂದಲೇ ಪ್ರಾಯ ಯಾವುದೋ ಒಂದು ಕ್ರತುಶಕ್ತಿ ಈ ದೇವೇಶನ್ನು ಪ್ರೇರೇಪಿಸಿ ಇಲ್ಲಿಗೆ ಕಳುಹಿಸಿರಬೇಕು. ಅಲ್ಲದೆ ಹೋದರೆ ನಿರ್ಲಿಪ್ತ ಭಾವವೇ ಆಗಿರುವಂತಹ ಶಿವ ಒಂದು ಲಿಪ್ತತೆಯನ್ನು ಅನುಭವಿಸ್ತಾನೆ ಅಂತಾದರೆ ಇದು ಕೂಡದು. ಆದ್ದರಿಂದಲೇ ಸದಾ ಶಿವ ಎನ್ನುವಂತಹ ತತ್ವ ಅದು ಶಿವವಾಗಿ ಇರಬೇಕೇ ಹೊರತು ಮೋಹ ವಶತೆಯನ್ನು ಹೊಂದಿರಬಾರದು. ಈ ಎಚ್ಚರಿಕೆ ನಮಗುಂಟಾಯಿತು ಅಂತಾದರೆ ನಮ್ಮಿಂದ ಪ್ರಪಂಚಕ್ಕೆ ಕೊಡಬೇಕಾದ ಎಚ್ಚರಿಕೆ ಬಹಳಷ್ಟುಂಟು ಎನ್ನುವುದೇ ಅರ್ಥ. ಆದ್ದರಿಂದ ಈ ದೇವೇಂದ್ರನ ಅಪೇಕ್ಷೆಯನ್ನು ಮನ್ನಿಸಬೇಕು. ಆ ಮನ್ನಿಸಿದಂತಹ ಬಯಕೆಯನ್ನು ತೀರಿಸಬೇಕು ಅಂತಾದರೆ ಹೇಗೆ? ಯೋಚಿಸಿದೆ. ನಮಗೊಂದು ಹೆಸರುಂಟು, ಮೃಗವ್ಯಾಧ ಸ್ವರೂಪಿ. ಆ ಮೃಗವ್ಯಾಧತ್ವವೇ ನಮಗೆ ಈ ಹೊತ್ತು ವರ. ಆದ್ದರಿಂದ ಅಗಜಾತೆಯಾದಂತಹ ಗಿರಿಜೆ ಮೋಹ ಎನ್ನುವುದು ಬಾಧಿಸಿದ ಅನುಭವ ನಮಗಾಯಿತು ಅಂತಾದರೆ ಆ ಮೋಹವನ್ನು ಜೊತೆಯಲ್ಲಿರಿಸಿಕೊಂಡೇ ನಿರ್ಮೋಹಕ್ಕೆ ಪ್ರಯತ್ನಿಸಬೇಕು. ಹಾಗಾಗಿ ನಾನು ಮೃಗವ್ಯಾಧನಾಗಿ ವ್ಯಾಧಿನಿಯಾಗಿ ಅವಳನ್ನು ಕೂಡಿಕೊಂಡು ಈ ಪ್ರಪಂಚವನ್ನು ಪರೀಕ್ಷಿಸುವುದಕ್ಕೆ ಅಥವಾ ಪರೀಕ್ಷಿಸುವುದಕ್ಕೆ ನನ್ನ ರೂಪಾಂತರದಿಂದ